ಹಾಯ್ ಎಲ್ರಿಗೂ, ಇವತ್ತೊಂದು ಹೊಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ನೋಡಿ, ಮನೇಲಿ ಏನೂ ತರಕಾರಿ ಇಲ್ಲ, ಸೊ ಹೊರಗಡೆ ಹೋಗಿ ತರೋರು ಯಾರೂ ಇಲ್ಲ ಅಂತ ಅಂದಾಗ ಸೊ ತುಂಬ ಈಸಿಯಾಗಿ ಮಾಡ್ತಕ್ಕಂಥ ಒಂದು ರೆಸ್ಟೋರೆಂಟ್ ಶೈಲಿಯ ಹೇಗೆ ಕರಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ನೋಡಿ, ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು. ಹೇಗೆ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಇದನ್ನ ಹಾಕ್ಬಿಟ್ಟು ನಾವು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಈ ಥರ ನೀಟಾಗಿ ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ಮೊಸರು ನೀರು ಥರ ಇದ್ದರೆ ಚೆನ್ನಾಗಿ ಬರೋಲ್ಲ. ಓಕೆ, ಇಲ್ಲೊಂದು ಪ್ಯಾನ್ ಇಟ್ಕೊಳ್ಳೋಣ. 2 ಸ್ಪೂನಷ್ಟು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಜಾಸ್ತಿ ಬೇಡ, ಕಮ್ಮಿ ಎಣ್ಣೆ ಹಾಕಿದ್ರೂ ಸಾಕು. ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಈರುಳ್ಳಿ. ಓಕೆ, 2 ಈರುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಲೇಟಾಗಿ ಬಂದಿರ್ತೀವಿ ಒಂದೊಂದು ಸತಿ, ಇಲ್ಲ ಬೆಳಗ್ಗೆ ಲೇಟಾಗಿ ಎದ್ದಿರ್ತೀವಿ, ಏನು ಮಾಡೋದಂತ ಗೊತ್ತಾಗಲ್ಲ. ಸೊ ಆವಾಗ ಇಂಥ ಸಿಂಪಲ್ ಹಾಗೆ ಈಸಿ ಆದಂಥ ರೆಸಿಪಿ. ಸೊ ಟೇಸ್ಟಲ್ಲಿ ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದ್ದು ಕೊಡುತ್ತೆ. ಸೊ ಇಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಬೇಕು ಜಸ್ಟು. ಅದೇ ಥರ 2 ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆಯಲ್ಲಿ ಕೂಡ ನಾವು ಟೊಮೆಟೊ ಈರುಳ್ಳಿನ ಕ್ಲೀನಾಗಿ ಹಾಗೆ ಹುರಿತಾ ಬರಬೇಕು. ನೋಡಿ, ಈ ಥರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬಿಡು. ಇಲ್ಲ ಯಾವ್ದಾದ್ರು ಮನೇಲಿ ಎಕ್ಸ್ಟ್ರಾ ತರಕಾರಿ ಇದೆ ಅದನ್ನು ಕೂಡ ಹಾಕ್ಕೊಳ್ತೀನಿ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಇದಕ್ಕೆ ನೀವು ಕ್ಯಾಪ್ಸಿಕಮ್ಮು, ಪನ್ನೀರು ಅದನ್ನು ಕೂಡ ಹಾಕ್ಕೋಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜಸ್ಟ್ ಮೊಸರು ಹಾಕೋದು ಒಡೆಯುತ್ತೆ ಅಂತ ಒಬ್ಬೊಬ್ರು ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಕೂಡ ಏನೂ ಬೇಡ. ಇಲ್ಲಿ ನೋಡಿ, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಾರ ಉಪ್ಪು ನಿಮಗೆ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಅದೇ ಥರ ಇವಾಗ ಏನು ನಾವು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ, ಈ ಮೊಸರೆಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಫ್ಲೇಮ್ನ ನೀವು ಫುಲ್ ಸಿಮ್ಮಲ್ಲಿ ಇಟ್ಕೊಬೇಕು. ತುಂಬ ನಿಧಾನವಾಗಿ ಈ ರೆಸಿಪಿನ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅಂದ್ಕೊಂಡಿರ್ತಾರಲ್ಲ, ಮೊಸರೆಲ್ಲ ಒಡೆದು ನೀರು, ಅದರಲ್ಲಿ ಇರತಕ್ಕಂಥ ನೀರು ಕಂಟೆಂಟ್ ಬೇರೆ, ಹಾಲು ಕಂಟೆಂಟ್ ಬೇರೆ ಆಗೋಗುತ್ತೆ ಅನ್ನೋ ಭಯ ಇರುತ್ತೆ. ಸೊ ಆ ಭಯ ಏನೂ ಬೇಡ ನಿಮಗೆ. ನಿಧಾನಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. 1-2 ನಿಮಿಷ ಮಾಡಿ, ತುಂಬ ಏನೋ ಅದು ಕುದಿಬೇಕು ಆ ಥರ ಏನೂ ಇಲ್ಲ. ಇಲ್ಲಿ 1-2 ನಿಮಿಷ ಆದರೆ ಸಾಕು. ಅದೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಅದರಲ್ಲಿ ನೀಟಾಗಿ ಮಿಕ್ಸ್ ಆಗ್ತಾ ಬರುತ್ತೆ. ಸೊ ಆವಾಗ ಈ ರೆಸಿಪಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಇದನ್ನು ತಿಕ್ಕಾಗಬೇಕು ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ, 1 ಸ್ಪೂನ್ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಈ ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದು ಯಾಕೆ ಅಂದರೆ ಅದು ಚೆನ್ನಾಗಿ ಅದು ಗಟ್ಟಿಯಾಗಿ ಬರಲಿ, ಸ್ವಲ್ಪ ಹೊಂದ್ಕೊಳ್ಳಿ ಅಂತ. ಅದೇ ಥರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ 1-2 ನಿಮಿಷ ಅದನ್ನು ಹಾಗೆ ಬಿಡೋಣ. ಇಲ್ಲಿ ಅದ್ರ ಜೊತೆ ನಾನು ಮಸಾಲೆ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಸೊ ಉಪ್ಪು, ಅರಿಶಿನ, ಹಾಗೆ ಅಜ್ವಾನ 1/2 ಸ್ಪೂನಷ್ಟು ಅದನ್ನು ಸ್ವಲ್ಪ ಹಿಂಗೆ ಕೈಯಲ್ಲಿ ಇದು ಮಾಡಿಬಿಟ್ಟು ಕ್ರಷ್ ಮಾಡಿಬಿಟ್ಟು ಹಾಕೋದು. ಅದೇ ಥರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಚಪಾತಿನ ನೀವು 1-2-3 ದಿನ ಇಟ್ಬಿಟ್ಟು ಕೂಡ ಹಾಗೆ ತಿನ್ಬೋದು. ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಮೊದಲು ಈ ಥರ ಹಾಗೆ ಡ್ರೈಯಲ್ಲಿ ಮಿಕ್ಸ್ ಮಾಡಿಕೊಂಡು 1-2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ರೆಸಿಪಿನ ನಾನು ಒಂದು 6 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಬೇಕಾದರೆ ಕಡಿಮೆ ಹಿಟ್ಟಲ್ಲಿ 1 ಕಪ್ಪಲ್ಲಿ ಹಿಟ್ಟು ಹಾಕ್ಕೊಂಡ್ರೂ ಕೂಡ 1-2ಗೆ ಸಾಕಾಗುತ್ತೆ. ಸೊ ಹಿಟ್ಟನ್ನು ಸಾಫ್ಟಾಗಿ ನಾವು ಇಲ್ಲಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಚೆನ್ನಾಗಿ ಅದು ನೆನಿಬೇಕು. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಸೊ ಈ ಹಿಟ್ಟಿಗೆ ನಾನು ಮಸಾಲ ಪರೋಟ ಅಥವಾ ಮಸಾಲೆ ಚಪಾತಿ ಹೇಗೆ ಮಾಡೋದು ಅಂತ ನಿಮಗಿಲ್ಲಿ ತೋರಿಸ್ಕೊಡ್ತೀನಿ. ಸೊ ಎಲ್ಲರೂ ಕೂಡ ಚಪಾತಿನ ಕಾಮನ್ನಾಗಿ ಮಾಡ್ತೀವಿ. ಈ ಥರ ಲೇಯರಾಗಿ ನಾವು ಚಪಾತಿನ ಮಾಡಿದ್ರೆ ಸಾಫ್ಟಾಗಿರುತ್ತೆ. ಮಕ್ಕಳಿಗೆಲ್ಲ ಬಾಕ್ಸಿಗೆ ಎಷ್ಟೊತ್ತು ಬೇಕಾದರೂ ಅವ್ರು ಮಧ್ಯಾಹ್ನ ತಿಂತಾರಲ್ಲ, ಸೊ ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ಕೂಡ ಸಾಫ್ಟಾಗಿರುತ್ತೆ. ಸೊ ಈ ಥರ ಒಂದು ಚಿಕ್ಕದಾಗಿ ಅದನ್ನು ಫಸ್ಟು ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಡ್ರೈ ಹಿಟ್ಟು ಏನಿರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಮತ್ತು ಅದನ್ನು ಇನ್ನೊಂದು ಸರ್ತಿ ಫೋಲ್ಡ್ ಮಾಡಿ ಸ್ವಲ್ಪ ಎಣ್ಣೆನ ಇಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಬೇಕು. ಇವಾಗ ಅದನ್ನು ಚಪಾತಿನ ಲಟ್ಸ್ಕೊಳ್ಳೋದು. ನಿಮ್ಗೆ ಬೇಕು ಅಂದರೆ ಟ್ರಯಾಂಗಲ್ ಶೇಪಲ್ಲೇ ಮಾಡಿ, ಇಲ್ಲ ಅದನ್ನು ಕೂಡ ರೌಂಡಾಗಿ ನಾನಿಲ್ಲಿ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ, ತುಂಬ ಹಿಟ್ಟು ಸಾಫ್ಟ್ ಆದ್ರೂ ಕೂಡ ಚಪಾತಿ ಚೆನ್ನಾಗಿ ಬರೋಲ್ಲ, ಅಥವಾ ತುಂಬ ಹಾರ್ಡಾಗಿ ನಾವು ಕಲಿಸ್ಕೊಂಡ್ರೂ ಕೂಡ ಚಪಾತಿ ಚೆನ್ನಾಗಿ ಬರೋಲ್ಲ. ಸೊ ಮೀಡಿಯಮ್ ಆಗಿರಬೇಕು.
ಒಬ್ಬೊಬ್ಬರು ತುಂಬ ಹಿಟ್ಟನ್ನು ತುಂಬ ಲೂಸಾಗಿ ಕಲಿಸ್ಬಿಡ್ತಾರೆ. ಸೊ ಅದು ಚಪಾತಿ ಒಂದು ಕಡೆ ನಾವು ಯಾವ ಕಡೆ ಅದನ್ನು ತೀಡ್ತೀವಿ ಆ ಶೇಪ್ ಇನ್ನೊಂದು ಕಡೆ ಹೊರಟೋಗ್ತಾ ಇರುತ್ತೆ. ಸೊ ಹಾಗಾಗಬಾರ್ದು. ಸೊ ನೀಟಾಗಿ ನೋಡಿ ಒಂದು 2-3 ಸತಿ ಹಿಂಗಂದರೆ ಚಪಾತಿ ಅನ್ನೋದು ರೌಂಡಾಗಿ ರೆಡಿ ಆಗಿಬಿಡಬೇಕು. ಅಷ್ಟು ಈಸಿಯಾಗಿರುತ್ತೆ ಚಪಾತಿ ಮಾಡ್ಕೊಳ್ಳೋಕ್ಕೆ. ಒಬ್ಬೊಬ್ರಿಗೆ ಅದು ಕೂಡ ಮಾಡೋಕ್ಕೆ ಬೇಜಾರಾಗಿರುತ್ತೆ, ಸೊ ಚಪಾತಿ ಮಾಡಬೇಕಲ್ಲ ಅಂತ. ಸೊ ನೋಡಿ ಹೀಗೆ ಇನ್ನೊಂದು ಸ್ವಲ್ಪ ದೊಡ್ಡ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು 2 ಸೈಡು ಇದು ಕೆಳಗಡೆ ಅಂಟುತ್ತೆ ಅನ್ನೋ ಭಯ ಇರುತ್ತೆ ಒಬ್ಬೊಬ್ಬರಿಗೆ. ಸೊ ಇವಾಗ ಹಿಂಗೆ ಮಾಡಿಕೊಂಡ್ರೆ ನೀಟಾಗಿ ಚಪಾತಿ ಅನ್ನೋದು ರೆಡಿ ಆಗಿರುತ್ತೆ. ಸೊ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ನೀವು ಈ ಥರ ಮಾಡಿಬಿಟ್ಟು ಈಸಿಯಾಗಿ ಕಳಿಸ್ಬಿಡ್ಬೋದು. ಇದನ್ನೇ ರೋಲ್ ಕೈಂಡಾದರೂ ಮಾಡ್ಬೋದು, ಇಲ್ಲ ಹಾಗೆಯೇ ನೀವು ಇದನ್ನು ಬೇಯಿಸ್ಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು. ನೋಡಿ ಇಷ್ಟು ಥಿಕ್ನೆಸ್ ಬಂದರೆ ನಮಗೆ ಸಾಕು. ಇವಾಗ ಚಪಾತಿನ ಬೇಯಿಸ್ಕೊಳ್ಳೋಣ. ಈ ಮಸಾಲೆ ಚಪಾತಿನ ನೀವು ಹಾಗೆ ಇದು ಮಾಡಿದ್ರೆ ಏರ್ ಫ್ರೈಯರಲ್ಲಿ ಮಾಡಿದ್ರೆ ಅದೇ ಥರ ಕಾಕರ ಕೂಡ ಅದರಲ್ಲಿ ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಸೊ ಯಾವಾಗಲೂ ಚಪಾತಿನ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ತುಂಬ ನಿಧಾನಕ್ಕೆ ಇಟ್ಕೊಂಡ್ರೆ ಚಪಾತಿ ಯಾವಾಗ ನೀಟಾಗಿ ಬೇಯಲ್ಲ. 2 ಕಡೆನೂ ಕೂಡ ಫ್ಲಿಪ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಅಜ್ವಾನ ಯಾಕಂದರೆ ಇಂಡೈಜೆಷನ್ ಒಬ್ಬೊಬ್ಬರಿಗೆ ಆಗಿರುತ್ತಲ್ಲ, ಸೊ ಚಪಾತಿ ತಿಂದರೆ ಗ್ಯಾಸ್ ಆಗುತ್ತೆ ಅಂತ ಇದು ಮಾಡ್ತಾಯಿರ್ತಾರೆ. ಸೊ ಅಂಥವ್ರಿಗೆಲ್ಲರೂ ಕೂಡ ಈಸಿಯಾಗಿ ಇದು ಡೈಜೆಷನ್ ಆಗುತ್ತೆ. ಸೊ ಇವಾಗ ಕ್ಲೈಮೇಟ್ ಕೂಡ ಚೇಂಜ್ ಆಗ್ತಾಯಿದೆ, ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ಕಸೂರಿ ಮೇಥಿ ಅಜ್ವಾಯಿನ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತ್ಗೆ ಬೆನಿಫಿಟ್ಸ್ ಇರುತ್ತೆ. ಸೊ ಇವಾಗ ನಮ್ಮ ಮಸಾಲೆ ಚಪಾತಿ ರೆಡಿ ಆಯಿತು. ಸೊ ನೋಡಿ ಕರಿ ಕೂಡ ರೆಡಿ ಆಗಿದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.